ಹಳ್ಳಿಗಳಲ್ಲೂ ಕೂಡ ಸ್ಟಾರ್ ಚಂದ್ರು ಪ್ರಚಾರದ ಭರಾಟೆ ಜೋರಾಗ್ತಾ ಇದೆ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋದಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸ್ಟಾರ್ ಚಂದ್ರುಗೆ ಮಾಜಿ ಶಾಸಕರಾಗಿರುವಂಥ ಕೆ.ವಿ. ಚಂದ್ರಶೇಖರ್, ಪ್ರಕಾಶ್, ಮುಖಂಡರಾಗಿರುವಂಥ BL ದೇವರಾಜ್, ಹರಳಳ್ಳಿ ವಿಶ್ವನಾಥ್ ಸಾಥ್ ಕೊಟ್ಟಿದ್ದಾರೆ. ಸ್ಟಾರ್ ಚಂದ್ರು ಪರವಾಗಿ ನಡೀತಾ ಇರುವಂಥ ಕ್ಯಾಂಪೇನ್ನಲ್ಲಿ ಅನೇಕ ಹಿರಿಯ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಅವರದ ಪ್ರಚಾರದ ಹಬ್ಬರ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ಎರಡನೇ ದಿವಸ KR ಪೇಟೆಯಲ್ಲಿ ಹಳ್ಳಿನಲ್ಲೂ ಕೂಡ ಪ್ರಚಾರವನ್ನು ಮುಂದುವರಿಸಿರ್ತಕ್ಕಂಥದ್ದು. ಇದಕ್ಕೆ ಈ ಒಂದು ಪ್ರಚಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ KR ಪೇಟೆ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಂಥ ಹರಳಳ್ಳಿ ವಿಶ್ವನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಇವತ್ತು ನಿಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರ ಮುಂದುವರೆದಿದೆ. ಏನು ಹೇಳ್ತೀರಾ ಸರ್, ಹೆಂಗಿದೆ ರೆಸ್ಪಾನ್ಸ್? 2024ನೇ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ. ಈ ತಿಂಗಳು 26ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ನಮ್ಮ ಸ್ಟಾರ್ ಚಂದ್ರು ಅವರು ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಎರಡನೇ ದಿನ ಅಫಿಷಿಯಲ್ ಆಗಿ ಎರಡನೇ ದಿನ KR ಪೇಟೆ ತಾಲೂಕಿಗೆ ಬಂದಿದ್ದಾರೆ. ನಮ್ಮ ಪ್ರಚಾರದ ಹಬ್ಬರ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತು ನಮಗೆ ಕೆಲಸ ಮಾಡ್ತಿದೆ ಅಂತ ನನ್ನ ಭಾವನೆ ಆಗಿದೆ. ಸರ್, ಇದುವರೆಗೆ ಏನು ನಾಯಕರುಗಳನ್ನ ಮನೆಗಳಿಗೆ ಭೇಟಿ ಮಾಡುವಂಥದ್ದು ಇರ್ಬೋದು, ಇದು ನಡೀತಾ ಇತ್ತು. ಅಂದರೆ ಸ್ಟಾರ್ ಚಂದ್ರು ಅವರು ಯಾರು ಅನ್ನೋದು ಗೊತ್ತಿರಲಿಲ್ಲ ಜನಕ್ಕೆ. ಹಾಗಾಗಿ ಹಳ್ಳಿಗಳಿಗೆ ಹೋಗ್ತಿದ್ದಾರೆ. ಜನರು ಯಾವ ರೀತಿ ಅವ್ರನ್ನ ಸ್ವೀಕಾರ ಮಾಡ್ತಿದ್ದಾರೆ? ನಮಗೆ ನಮ್ಮ ಪಕ್ಷಕ್ಕೆ ಇದರಲ್ಲಿ ಪಕ್ಷದ ಧ್ಯೇಯ ಇದೆ. ಇಲ್ಲಿ ಸ್ಟಾರ್ ಚಂದ್ರು ಅಥವಾ ಇನ್ನೊಬ್ಬರು ಕ್ಯಾಂಡಿಡೇಟ್ ಅನ್ನೋ ಇದೇನಿಲ್ಲ, ಭೇದ ಭಾವ ಇಲ್ಲ. ಇಲ್ಲಿ ಪಕ್ಷದ ಬೇಸಲ್ಲಿ ನಮ್ಮ ಪಕ್ಷದ ಮತಗಳನ್ನ ಕೇಳ್ತಾ ಇದ್ದೀವಿ. ಹಾಗಾಗಿ ನಮಗೆ ಜಯ ಖಂಡಿತವಾಗಿದೆ. ಸರ್, ಯಾಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಗೆ ವೋಟನ್ನು ಹಾಕಬೇಕು ಅಂತ ನೀವು ಕೇಳ್ತೀರಿ? ಪ್ರಪಂಚದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳಿಂದ ನಮಗೆ ಪ್ರತಿ ವರ್ಷ 60,000 ಕೋಟಿ ಬರ್ತಾ ಇದೆ. 60,000 ಕೋಟಿ ಬಡ್ಜೆಟ್ನಲ್ಲಿ ಅಲೋಕೇಶನ್ ಕೊಟ್ಟಿದ್ದಾರೆ. ಈ ಬಡ್ಜೆಟ್ನ ಸೆಂಟ್ರಲ್ ಗೌರ್ಮೆಂಟರೂ ಕೂಡ ನಮ್ಮ ದೇಶದ ಜನಕ್ಕೆ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ಟಾರ್ ಚಂದ್ರು ಸ್ಥಳೀಯರಾದರೂ ಕೂಡ ಸ್ಥಳೀಯರಿಗೆ ಅಂದರೆ ತಳಮಟ್ಟದ ಮತದಾರರಿಗೆ ಪರಿಚಯ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ಕಳೆದ ಚುನಾವಣೆಯಲ್ಲಿ ನಾವು ದಿನೇಶ್ ಗೂಳಿಗೌಡ್ರನ್ನ ಹೊಸ ಕ್ಯಾಂಡಿಡೇಟ್ ಹಾಕಿದ್ದೋ, ಮಧು ಮಾದೇಗೌಡ್ರನ್ನ ಹೊಸ ಕ್ಯಾಂಡಿಡೇಟ್ ಹಾಕಿದ್ದೋ. ಅದೇ ನಿಟ್ಟಿನಲ್ಲಿ ಒಳ್ಳೆ ಕ್ಯಾಂಡಿಡೇಟ್ನ ಒಳ್ಳೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಹಾಗಾಗಿ ನಮಗೆ ಮತ ಬರೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಸ್ಟಾರ್ ಚಂದ್ರು ಅವರ ಎದುರಾಳಿಯಾಗಿರ್ತಕ್ಕಂಥವ್ರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಮಾಜಿ ಪ್ರಧಾನಿಯವರ ಪುತ್ರ HD ಕುಮಾರಸ್ವಾಮಿ ಅವರು ನಿಂತಿರ್ತಕ್ಕಂಥದ್ದು. ಅವ್ರನ್ನ ಫೇಸ್ ಮಾಡಲಿಕ್ಕೆ ಯಾವ ರೀತಿ ಸನ್ನದ್ಧರಾಗಿದ್ದೀರಾ ನಿಮ್ಮ ಕಾಂಗ್ರೆಸ್ ಪಡೆ? ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಆದರೆ ನಮ್ಮ ಜಿಲ್ಲೆಗೆ ಅವರ ಅಭಿವೃದ್ಧಿ ಕಾರ್ಯಗಳು ತುಂಬ ಕಡಿಮೆ ಇದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಸುಮಾರು 60-70 ವರ್ಷಗಳಿಂದ ಕಾಂಗ್ರೆಸ್ನ ಅಭಿವೃದ್ಧಿ ಮಂತ್ರವೇ ಚಂದ್ರು ಅವರಿಗೆ ಶ್ರೀರಕ್ಷೆ ಆಗಲಿದೆ. ಒಟ್ಟಾರೆ ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಜನರು ಯಾವ ರೀತಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಮತ್ತು ಜನರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿ ನೀವು ಮತಯಾಚನೆ ಮಾಡ್ತಾ ಇದ್ದೀರಾ? ನೀವು ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದೀರಾ. ಪ್ರತಿಯೊಂದು ಮನೆಯಲ್ಲಿ ಹೆಂಗಸರು, ಮಕ್ಕಳು, ಗಂಡಸರು ಆದಿಯಾಗಿ ಬೀದಿಗೆ ಬಂದು ಅವರಿಗೆ ಜೈಕಾರ ಕೂಗಿ ಹೂವಿನ ಮಾಲೆಗಳನ್ನು ಹಾಕಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಅವರು ಯಾರೇ ಇರ್ಬೋದು, ಕ್ಯಾಂಡಿಡೇಟ್ ಯಾರೇ ಇರ್ಬೋದು, ಅಭ್ಯರ್ಥಿ ಯಾರೇ ಇರ್ಬೋದು, ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನೋ ಉದ್ದೇಶದಿಂದ ಜನಗಳು ಮನೆಯಿಂದ ಈಚೆಗೆ ಬಂದು ಅವ್ರನ್ನ ಸ್ವಾಗತ ಬಯಸ್ತಿದ್ದಾರೆ. ಅವ್ರಿಗೆ ಮತವನ್ನು ನೀಡ್ತಾರೆ. 100ಕ್ಕೆ 100 ಸ್ಟಾರ್ ಚಂದ್ರು ಅವ್ರ ಗೆಲುವು ಶತಸಿದ್ಧ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ, ಇದಿಷ್ಟು ಏನು KR ಪೇಟೆ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಹರಳಳ್ಳಿ ವಿಶ್ವನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಜನರು ಕೂಡ ಪ್ರೀತಿಯಿಂದ ಮನೆ ಮಗನ ರೀತಿ ಸ್ಟಾರ್ ಚಂದ್ರು ಅವ್ರನ್ನ ಸ್ವೀಕಾರ ಮಾಡ್ತಿದ್ದಾರೆ. ಹೀಗಾಗಿ ಅವರಿಗೆ ಮತ ಬಿದ್ದೇ ಬೀಳುತ್ತೆ. ಹೀಗಾಗಿ ನಾವು ಗೆಲ್ತೇವೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ಹಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.